ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತ ಮ್ಯಾಂಡ್. ಇವತ್ತು ನಾನು ರೋಸ್ಟ್ ಮಾಡ್ತಿರೋದು ಒಂದು ಲೆಜೆಂಡ್ ಮೂವಿನ. ಇಲ್ಲ ತಪ್ಪು ತಿಳ್ಕೊಬೇಡಿ, ನಾನು ಮೂವಿನ ಲೆಜೆಂಡ್ರಿ ಅಂತ ಹೊಗಳುತ್ತಿಲ್ಲ, ಮೂವಿ ಹೆಸರೇ ದ ಲೆಜೆಂಡು. ಈ ಮೂವಿದು ಕಾಸ್ಟ್ ನೋಡಿ, ಬಜೆಟ್ ನೋಡಿ, ವಿಜುವಲ್ಸ್ ನೋಡಿ, ಆಮೇಲೆ ಇವನ್ನ ನೋಡಿ. ಇವನೇ ನಮ್ಮ ಮೂವಿ ಹೀರೋ, ಯಾವುದೋ ಸೈಡ್ ಕ್ಯಾರೆಕ್ಟರ್ ಥರ ಇದ್ದಾನೆ. ಹಿಂಗಿರೋನೇ ಹಿಂಗಾಗಿ ಹೀರೋ ಆಗಿದ್ದಾನೆ ಅಂದರೆ ನಾನು ಆಗ್ಬೋದಲ್ವಾ? ಹೌದು ಕಣೋ, ನೀನು ಹೇಳ್ತಾ ಇರೋದು ಕರೆಕ್ಟ್. ಈ ಮೂವಿ ಸ್ಟಾರ್ಟ್ ಆಗೋದು ಹಿಂಗೆ: ದ ಲೆಜೆಂಡ್ ಸರ್ವಾನಂದ್ ಸ್ಟೋರ್ ಪ್ರೆಸೆನ್ಸ್, ದ ಲೆಜೆಂಡ್ ಸರ್ವಾನಂದ್ ಪ್ರೆಸೆನ್ಸ್, ತಮಿಳಲ್ಲೂ ಪ್ರೆಸೆಂಟ್, ಲೆಜೆಂಡ್ ಸರ್ವಾನಂದ್ ತೆಲುಗು, ತಮಿಳ್, ಮಲಯಾಳಂ ಎಲ್ಲದರಲ್ಲೂ ಪ್ರೆಸೆಂಟ್, ದ ಲೆಜೆಂಡ್. ನೋವಿದೆ, ಆಕ್ರೋಶ ಇದೆ. ಈ ಮೂವಿ ಸ್ಟಾರ್ಟಿಂಗಲ್ಲೇ ನಮ್ಮ ವಿಲನ್ ಎಂಟ್ರಿ ಆಗುತ್ತೆ. ಅದೇ ನಮ್ಮ ಶಿವಾಜಿದ ಬಾಸಲ್ಲಿ ಇದ್ನಲ್ಲ, ಇವನ ಹತ್ರ ಒಂದು ವೈರಸ್ ಇರತ್ತಂತೆ. ಅದು ಮೋಸ್ಟ್ ಡೆಡ್ಲಿಯೆಸ್ಟ್ ವೈರಸ್ ಅಂತೆ. ಈ ವೈರಸ್ಸಿಂದ ಜಗತ್ತೇ ನಾಶ ಆಗ್ಬೋದಂತೆ. ಆದರೆ ನೀವು ಜಗತ್ತು ನಾಶ ಆಗುತ್ತೆ ಅಂತ ಭಯಪಡ್ತಿದ್ರೆ ಭಯಪಡಬೇಡಿ, ಯಾಕಂದರೆ ಈ ಸೀನ್ ಆದಮೇಲೆ ವೈರಸ್ನೇ ಮರ್ತೋದ್ರು. ಎಲ್ಲೋಯ್ತು, ಹೆಂಗೋಯ್ತು, ಯಾಕೋಯ್ತು ಯಾರಿಗೂ ಗೊತ್ತಿಲ್ಲ. ಇದ್ರ ನೆಕ್ಸ್ಟ್ ಸೀನ್ ನಡೆಯೋದು ಇಸ್ರೇಲಲ್ಲಿ. ಒಂದು ಲೋ ಕ್ವಾಲಿಟಿ ಪ್ರೊಜೆಕ್ಟರಲ್ಲಿ ಬಲ್ಲಾಲ್ ದೇವ್ ಅವ್ರ ಅಪ್ಪ ಬಂದ್ಬಿಟ್ಟು ಮಾತಾಡ್ತಿರ್ತಾನೆ. ಎನ್ಫೀಲ್ಡ್ ಅಲ್ಲಿ ಎಕ್ಸ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಹೊಡಿಬೇಕು, ನಿದ್ದೆ ಮಾಡಬಾರ್ದು. ರಾತ್ರಿ 12 ಓದ್ತೀಯೋ, 1 ಓದ್ತೀಯೋ, 2 ಓದ್ತೀಯೋ. ಭಗವಂತನ ನೋಡಿದ್ರೆ ಸರ್ ನಾಷ್ಟ ಮಾಡಬೇಕು. ನಮ್ಮಣ್ಣ ಎಲ್ಲಾ ಫಾರಿನರ್ಸ್ ಮುಂದೆ ಬಂದ್ಬಿಟ್ಟು ತಮಿಳಲ್ಲಿ ಭಾಷಣ ಕೊಡ್ತಾನೆ. இன்னைக்கு என்னோட பெஸ்ட் ஸ்டூடெண்ட் அறிமுகப்படுத்துறதுல எனக்கு ரொம்ப பெருமையா இருக்கு. ನಿಂಗೇನಕ್ಕ ಅರ್ಥ ಆಯ್ತು? ನಮ್ಮಣ್ಣ ಇವಾಗ ತಮಿಳಲ್ಲಿ ಭಾಷಣ ಕೊಡ್ತಾನೆ. என்னை வாழ வைத்த தமிழ் மண்ணுக்கும் என் தாய் திருநாட்டிற்கும். ಬರೇ ಭಾಷಣಲ್ಲೇ ಮುಗಿಸ್ಬಿಟ್ಟ ಅಂತ ನೀವು ಯೋಚನೆ ಮಾಡ್ತಿದ್ರೆ, ನಮ್ಮಣ್ಣ ನೆಕ್ಸ್ಟ್ ಸಾಂಗ್ ಬೇರೆ ಆಡ್ತಾನೆ. ಇಸ್ರೇಲಲ್ಲಿ ಸಾಂಗ್ ಮುಗಿಸ್ಕೊಂಡು ನಮ್ಮಣ್ಣ ಸೀದಾ ಇವಾಗ ಇಂಡಿಯಾಗೆ ಬರ್ತಾನೆ. ಏನು ಸಾಧನೆ ಮಾಡಿದಾನೋ ಏನೋ ನಮಗಂತೂ ಗೊತ್ತಿಲ್ಲ. ಆದರೆ ಎಲ್ಲರೂ ತಮ್ಮ ಕೆಲಸ ಬಿಟ್ಬಿಟ್ಟು ನಮ್ಮ ಅಣ್ಣನ ನೋಡೋಕೆ ಬಂದ್ಬಿಡ್ತಾರೆ. ನೆಕ್ಸ್ಟ್ ಗೊತ್ತಾಗುತ್ತೆ ನಮ್ಮಣ್ಣ ಒಂದು ಸೈಂಟಿಸ್ಟ್ ಅಂತ. ಆದರೆ ಅದೇ 10 ನಿಮಿಷ ಆದಮೇಲೆ ನಮ್ಮಣ್ಣ ಪ್ರೊಫೆಸರ್ ಕೂಡ ಅಂತೆ. ஃபன், ஜாய், ஹாப்பினஸ் எல்லாமே இருக்கு. நீங்க எவ்வளவு சந்தோஷமா இருக்கணுமோ அவ்வளவு சந்தோஷமா இருங்க. ಕಾಲೇಜ್ ಬೋರ್ಡ್ ಮೇಲೆ ಹುಡುಗಿರಿದು ಕೆಟ್ಟನಾಗಿರೋ ಚಿತ್ರ ಬಿಡಿಸಿರ್ತಾರೆ. ನಮ್ಮ ಲೆಜೆಂಡನ್ನು ಇದನ್ನು ನೋಡಿಬಿಟ್ಟು ಚಿತ್ರ ಬಿಡಿಸಿದವ್ರನ್ನ ಹುಡುಕಿ ನಾಯಿಗೆ ಹೊಡೆದಂಗೆ ಹೊಡಿತಾರಂತ ನೀವು ಯೋಚನೆ ಮಾಡ್ತಿದ್ರೆ, ಹೊಡೆಯೋದೆಲ್ಲ ನಾರ್ಮಲ್ ಹ್ಯೂಮನ್ ಮಾಡೋದು, ಸೂಪರ್ ಹ್ಯೂಮನ್ ಅಲ್ಲ. ಇದರಿಂದ ಗೊತ್ತಾಗೋದು ಏನಂದರೆ, ನಮ್ಮ ಲೆಜೆಂಡನ್ನ ಒಳ್ಳೆ ಆರ್ಟಿಸ್ಟು, ಸೈಂಟಿಸ್ಟು, ಮೋಟಿವೇಶ್ನಲ್ ಸ್ಪೀಕರು, ಡ್ಯಾನ್ಸರು, ಫೈಟರು, ಮಾರ್ಷಲ್ ಆರ್ಟಿಸ್ಟ್ ಕೂಡ. ಇದನ್ನು ಬ್ರೂಸ್ಲಿ ನೋಡಿದರೆ ಪಕ್ಕಾ ಸಾಯ್ತಿದ್ದ. ಮಾತೇ ಇಲ್ಲ. ಎಲ್ಲ ವೇಸ್ಟ್ ಸೀನ್ ಸ್ಕಿಪ್ ಮಾಡಿ ಇವಾಗ ಸೀದಾ ಫೈಟಿಗೆ ಬರೋಣ. ರೌಡಿಗಳೆಲ್ಲ ಕಾಲೇಜ್ನ ಹೊಡೆದಾಕಕ್ಕಂತ ಬಂದಿರ್ತಾರೆ. ಆದರೆ ನಮ್ಮ ಲೆಜೆಂಡನ್ನು ಎಂಟ್ರಿ ಕೊಟ್ಬಿಟ್ಟು ಅವ್ರನ್ನೆಲ್ಲ ಹೊಡಿತಾನಂದರೆ ಅವೆಲ್ಲ ನಾರ್ಮಲ್ ಹ್ಯೂಮನ್ ಮಾಡೋದು, ಸೂಪರ್ ಹ್ಯೂಮನ್ ಅಲ್ಲ. ನಮ್ಮಣ್ಣ ಮೋಟಿವೇಶನ್ ಸ್ಪೀಚ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟು ಹೀರೋಯಿನ್ ಮನೇನ ರೌಡಿಗಳು ಸುಟ್ಟಾಕ್ತಿರ್ತಾರೆ. ಇದ್ದೇ ಕರೆಕ್ಟ್ ಟೈಮಲ್ಲಿ ನಮ್ಮ ಲೆಜೆಂಡನ್ನ ಬಂದು ಎಲ್ಲರೂ ಹೊಡೆದು ಹೀರೋಯಿನ್ನ ಅವನ ಮನೇಲಿ ಇಟ್ಕೋತಾನೆ. ಏಯ್ ಲೆಜೆಂಡನ್ನ ಹೀರೋಯಿನ್ ಮನೇನ ಸುಟ್ಟಾಕಿದ್ದು ಮತ್ತು ಇದನ್ನು ಮಾಡಿದ್ದು ಒಂದು ಸ್ಟೂಡೆಂಟ್ ಅಂತೆ. ಆ ಸ್ಟೂಡೆಂಟ್ನ ಸಸ್ಪೆಂಡ್ ಮಾಡೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ತಿದ್ರೆ, ನಮ್ಮ ಲೆಜೆಂಡ್ ಅಣ್ಣ ಮತ್ತೆ ಮೋಟಿವೇಶನಲ್ ಸ್ಪೀಚ್ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಕಾಲೇಜ್ ಬಿಟ್ಟು ಡಿಸ್ಮಿಸ್ பண்ண சொல்லிட்டே. இல்லப்பா, ಇವಾಗ ಹೀರೋಯಿನ್ ಇಬ್ಬರು ಮದುವೆ ಆಗ್ತಾರೆ. 2 ಅವರೇ ಮೂವಿ ಏನೇನೋ ತೋರಿಸ್ಬಿಟ್ಟಿದ್ದೀವಂತೆ, ಇನ್ನೊಂದು 5 ನಿಮಿಷ ಏನಕ್ಕೆ ಏನೇನೋ ತೋರಿಸ್ಬಾರ್ದು ಅಂದ್ಬಿಟ್ಟು ಹೀರೋಯಿಂದು ಮದುವೆ ಆಲ್ಬಮ್ ಸಾಂಗ್ ಹಾಕ್ಬಿಡ್ತಾರೆ. ಯಾರು ಉದ್ಧಾರ ಆಗಲ್ಲ. ನಮ್ಮ ಲೆಜೆಂಡ್ ನನ್ನ ಫ್ರೆಂಡು ಮುಂದೆ ಸತ್ತೋಗ್ಬಿಡ್ತಾನೆ. ಅವ್ನು ಸತ್ತಿದ್ದು ಶುಗರಿಂದ ಅಂತ ಗೊತ್ತಾಗಿ ನಮ್ಮ ಅಣ್ಣ ಶುಗರ್ಗೆ ಮೆಡಿಸಿನ್ ಕಂಡುಹಿಡಿಯೋಕ್ಕಂತ ರಿಸರ್ಚ್ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ನಮ್ಮ ಲೆಜೆಂಡನ್ನು ಶುಗರ್ಗೆ ಮೆಡಿಸಿನ್ ಕಂಡುಹಿಡಿಯೋಣ ಅಂದ್ಬಿಟ್ಟು ಇಂಜಿನಿಯರಿಂಗ್, ಫಿಸಿಕ್ಸ್, ಫೈನಾನ್ಷಿಯಲ್ ಅಕೌಂಟಿಂಗ್, ಜನರಲ್ ಬ್ಯಾಂಕ್ ಮ್ಯಾನೇಜ್ಮೆಂಟ್, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಅನಾಲಿಟಿಕ್ಸ್ ಬುಕ್ಸ್ ಓದ್ತಾರೆ.
ನಮ್ಮಣ್ಣ ಶುಗರ್ಗೆ ಔಷಧಿ ಕಂಡುಹಿಡಿಯೋದು. ಈ ಡೂಪ್ಲಿಕೇಟ್ ದಾಡಿ ಇರೋ ವಿಲನ್ಗೆ ಇಷ್ಟ ಆಗಲ್ಲ, ಅದಕ್ಕೆ ಡೂಪ್ಲಿಕೇಟ್ ಕ್ರಿಶ್ಗಳನ್ನ ಕಳಿಸಿ ಫೈಟ್ ಆದ್ಮೇಲೆ ಮತ್ತೆ ಒಂದು ಸಾಂಗ್ ಬರುತ್ತೆ. ನಮ್ಮ ಅಣ್ಣ ಮಾಡೋ ಡ್ಯಾನ್ಸ್ ನೋಡ್ಬಿಟ್ಟು ವಿಲನ್ಗೆ ತಡಿಯೋಕ್ಕಾಗದೆ ಹೀರೋಯಿನ್ನ ಕಾರಲ್ಲಿ ಬ್ಲಾಸ್ಟ್ ಮಾಡಿ ಸಾಯಿಸ್ಬಿಡ್ತಾನೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನಮ್ಮ ಅಣ್ಣ ಡಿಪ್ರೆಷನ್ಗೆ ಹೋಗ್ತಾನೆ, ಅದಕ್ಕೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರಲಿ ಅಂತ ಹಿಮಾಲಯಾಗ ಹೋಗ್ಬಿಡ್ತಾನೆ. ನಮ್ಮ ಅಣ್ಣನೇ ಈ ಫಿಲಮ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ಹಿಮಾಲಯಲ್ಲಿ ವಿಲನ್ ಇದ್ದಾನೆ ಅಂತ ಸ್ಕ್ರಿಪ್ಟ್ ಓದ್ಬಿಟ್ಟು ಬಂದಿರಬೇಕು. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಇನ್ನೇನು ವಿಲನ್ ಕತೆ ಮುಗೀತು. ನಮ್ಮ ಅಣ್ಣನ ವಯಸ್ಸು 55 ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಎಗ್ರಿಬಿಟ್ಟು ಮೂಳೆ ಗೀಳೆ ಮುರಿದೋಗ್ಬಿಡತ್ತೆ ಅಂತ ಬೇರೆಯವ್ರ ಹತ್ರ ಸ್ಟಂಟ್ಸ್ ಮಾಡಿಸಿ ಇವನ್ ಮುಖ ಹಾಕೊಂಡ್ಬಿಟ್ಟಿದ್ದಾನೆ. ಕಳ್ಳ. ಈ ನನ್ನ ಮಕ್ಕಳು ಅನ್ನ ತಿಂತಾರ ತಿಂತಾರಣ್ಣ ಈ ನನ್ನ ಮಕ್ಕಳು. ಇವಾಗ ಸಡನ್ ಆಗಿ ದಿಬ್ಡಿ ಉರ್ವಶಿ ಅಕ್ಕನ ಎಂಟ್ರಿ ಆಗತ್ತೆ. ಆದರೆ ನಮ್ಮ ಲೆಜೆಂಡ್ ಅನ್ನಂಗೆ ಊರ್ವಶಿ ಅಕ್ಕ ಕಂಡ್ರೆ ಆಗಲ್ಲ. ನೀವು ನಮ್ಮ ಲೆಜೆಂಡ್ ಅನ್ನ ಸತ್ತಿರೋ ಹೆಂಡ್ತಿಗೆ ಲಾಯಲ್ ಅಂತ ನೀವು ಯೋಚನೆ ಮಾಡ್ತಿದ್ರೆ ಇದಾಗ 10 ನಿಮಿಷದಲ್ಲೇ ನಮ್ಮಣ್ಣ ಒಂದೇ ಸಾಂಗಲ್ಲಿ ಸತ್ತಿರೋ ಹೆಂಡ್ತಿ ಮತ್ತು ಇಷ್ಟ ಇಲ್ದಿರೋ ಊರ್ವಶಿ ಜೊತೆ ಡ್ಯಾನ್ಸ್ ಆಡ್ತಾನೆ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ನಮ್ಮಣ್ಣನೇ ಪ್ರೊಡ್ಯೂಸರ್ ಅಲ್ವಾ, ಯಾರ ಜೊತೆ ಬೇಕಾದರೂ ಡ್ಯಾನ್ಸ್ ಆಡ್ಬೋದು. ಇವಾಗ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಬರುತ್ತೆ. ನಮ್ಮ ಲೆಜೆಂಡ್ ನನ್ನ ಗುರುನೇ ಮೇನ್ ವಿಲನ್ ಅಂತೆ, ಮತ್ತೆ ಹೆಂಡತಿ ಮಕ್ಕಳು ಇಬ್ರು ಬದುಕಿದಾರಂತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಕಾರ್ ಬ್ಲಾಸ್ಟ್ ಆಗುವಾಗ ಹೀರೋಯಿನ್ ಇರಲಿಲ್ವಂತೆ, ಯಾರೋ ಬೇರೆಯವರು ಇದ್ದಿದ್ದಂತೆ. ಹೀರೋಯಿನ್ ಅದನ್ನ ನೋಡಿ ತಲೆ ಸುತ್ತ ಬಿದ್ಲಂತೆ. ಅವಳು ಬಿದ್ದಾಗ ವಿಲನ್ಸ್ ಬಂದು ಅವಳನ್ನ ಕಿಡ್ನ್ಯಾಪ್ ಮಾಡಿದ್ರಂತೆ. ನಾವು ನಂಬೇಕಂತೆ. ಅಲ್ಲ ಗುರು, ಕಿಡ್ನ್ಯಾಪ್ ಮಾಡಿದ್ಯಾ ಸರಿ, ಕಿಡ್ನ್ಯಾಪ್ ಮಾಡಿ ಆ ಕಡೆ ಬ್ಲ್ಯಾಕ್ ಮೇಲೂ ಮಾಡಿಲ್ಲ, ಅವಳನ್ನ ಸಾಯಿಸೂ ಇಲ್ಲ, ಇಟ್ಕೊಂಡು ಏನೋ ಮಾಡ್ತೀವಿ, ಏನಕ್ಕೋ ಕಿಡ್ನ್ಯಾಪ್ ಮಾಡಿದೆ. ಇಷ್ಟೆಲ್ಲ ಆಗಿ ನಮ್ಮ ಡೈರೆಕ್ಟ್ರು ಇನ್ನೊಂದು ಟ್ವಿಸ್ಟ್ ಕೊಡ್ತಾನೆ, ಊರ್ವಶಿನೂ ವಿಲನ್ ಅಂತೆ. ನೆಕ್ಸ್ಟ್ ನಮ್ಮ ಲೆಜೆಂಡು ವಿಲನ್ ಅಂದರೆ ನಾನು ಶಾಕ್ ಆಗಲ್ಲಪ್ಪ. ಪುಷ್ಪ 2 ಇಂದ ಇನ್ಸ್ಪಿರೇಷನ್ ತೊಗೊಂಡು ಕಾಲ್ ಕೈ ಎಲ್ಲ ಕಟ್ಟಾಕಿದ್ರು ಹಂಗೆ ಎಲ್ಲರೂ ಹೊಡೆದು ಸಾಯಿಸ್ಬಿಡ್ತಾನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಈ ಕಡೆ ಊರ್ವಶಿ ಅಕ್ಕನ ಜನರು ಸಾಯಿಸ್ಬಿಡ್ತಾರೆ. ಆಮೇಲೆ ಡೈರೆಕ್ಟ್ರು ಯಾರು ನೋಡ್ತಿದ್ದಾರೋ ಅವ್ರನ್ನ ಸಾಯಿಸ್ಬಿಡ್ತಾರೆ. ಏನ್ ಮೂವಿ ಗುರು ಇದು. ವಾವ್. ಈ ವಿಡಿಯೋಗೆ ಇಷ್ಟ, ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ